ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿರ್ತೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನೋಡ್ಕೊಳ್ಳೋಣ ಬನ್ನಿ. ಇವತ್ತು ರವೆ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಲೋಟ ಹಾಲು ತೊಗೊಂಡಿದ್ದೀನಿ, ಕೊಬ್ಬರಿ ತುರಿ ಅರ್ಧ ಕಪ್ಪು, 1 ಕಪ್ಪು ಚಿರೋಟಿ ರವೆ, 1 ಕಪ್ ಸಕ್ಕರೆ, ಗೋಡಂಬಿ ದ್ರಾಕ್ಷಿ. ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಸಾಮಾನು ಬೇಕು ಇದಕ್ಕೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ರವೆನ ಸಣ್ಣ ಉರಿ ಇಟ್ಕೊಂಡು ಅದನ್ನು ಹುರ್ಕೋಬೇಕು. ನೋಡಿ, ಈಗ ಬಾಣಲೆ ಕಾಯ್ದಿದೆ. ನಾನಿಲ್ಲಿ 2 ಕಪ್ ರವೆ ಹಾಕ್ಕೊಂಡಿದ್ದೀನಿ. ತೋರಿಸಿರೋದು 1 ಕಪ್ಪು, ಬಟ್ ಸಾಲಲ್ಲ ಅಂತ ನಾನು 2 ಕಪ್ ತಗೊಂಡು ಮಾಡ್ಕೊಂಡಿದ್ದೀನಿ. ನಂದಿನಿ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬಂದು ಚೆನ್ನಾಗಿ ಹಾಕಿದಷ್ಟು ಚೆನ್ನಾಗೇ ಇರುತ್ತೆ, ನೋಡ್ಕೊಂಡು ಹಾಕ್ಕೋಬೋದು. ಅದೇನು ಅಳತೆ ಇಷ್ಟೇ ಅಂತ ಏನಿಲ್ಲ. ನಾನೀಗ ಒಂದು 50 ಗ್ರಾಮ್ ಅಷ್ಟು ಹಾಕಿದ್ದೀನಿ. ತುಪ್ಪದಲ್ಲೇ ಮಾಡಬೇಕು, ಅದರಿಂದ ಹಾಕಿದ್ದೀನಿ ಅಷ್ಟು. ನೋಡಿ, ಈ ಥರ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ರವೆನ. ಮೀಡಿಯಮ್ ರವೆಲ್ಲೂ ಮಾಡ್ಬೋದು, ಚಿರೋಟಿ ರವೆಲ್ಲೂ ಮಾಡ್ಬೋದು, ಅವ್ರವ್ರ ಚಾಯ್ಸು. ಚಿರೋಟಿ ರವೆ ಮಾಡಿದ್ರೆ ಸಣ್ಣದಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ಗೋಡಂಬಿನ ತುಪ್ಪದಲ್ಲಿ ಕರೆದಿಟ್ಕೊಂಡೆ, ಮತ್ತು ದ್ರಾಕ್ಷಿ ಕರ್ಕೊತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಬಿಡ್ಬೋದು, ಬೇಗ ನೆನೆಸ್ಕೊಂಡಿದ್ದ ತಕ್ಷಣ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ಏನಾದ್ರು ತಿಂಡಿ ಕೊಡಮ್ಮ ಅಂತ ಕೇಳಿದಾಗಲೂ ಈ ಥರ ಒಂದು ರವೆ ಉಂಡೆ ಮಾಡಿಕೊಟ್ರೆ, ಸಣ್ಣದಾಗಿ ಒಂದು ಲಡ್ಡು ಮಾಡಿಕೊಟ್ಬಿಟ್ರೆ ಹಿಡ್ಕೊಂಡು ತಿಂತಾ ಇರ್ತಾರೆ. ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಈಗ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದೇ ಬಿಸಿಗೆ ಸಕ್ಕರೆ ಹಾಕ್ಬಿಟ್ಟು 2 ಮಿಕ್ಸ್ ಮಾಡಿ ಸ್ವಲ್ಪ ಆರೋ ತನಕ, ಯಾಕಂದರೆ ಕೈ ಬಿಸಿ ಕಟ್ಟೋಕ್ಕಾಗಲ್ಲಲ್ವ, ಅದರಿಂದ. ನೋಡಿ, ಈಗ ಹಾಲು ಹಾಕ್ಬಿಟ್ಟು ಸ್ವಲ್ಪನೇ ಕಲಸಿ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಒಂದೊಂದೇ ಉಂಡೆ ಮಾಡಿ ಇಟ್ಕೋಬೇಕು. ನೋಡಿ, ಕೈಯೇ ಕೆಂಪಾಗ್ಬಿಡ್ತು ನಂದು. ಬಿಸಿ ನೋಡ್ಕೊಂಡು ಮಾಡ್ಕೊಳ್ಳಿ ಹುಷಾರಾಗಿ. ಸ್ವಲ್ಪ ತಣ್ಣಗಾದ ನಂತರ, ಹಾಗಂತ ತೀರಾ ತಣ್ಣಗಾದ್ರೂ ಚೆನ್ನಾಗಿ ಬರಲ್ಲ ಉಂಡೆ, ಅದಕ್ಕೋಸ್ಕರ ಬೆಚ್ಚಗಿದ್ದಂಗೆ ಹಾಲು ಅಷ್ಟೇ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಥರ ಮಾಡಿಕೊಂಡ್ರೆ ರವೆ ಉಂಡೆ ರೆಡಿ. ನೋಡ್ತಾನೆ ಟಕ್ ಅಂತ ರೆಡಿ ಮಾಡ್ಕೊಬಿಡ್ಬೋದು. ದಿಢೀರಂತ ರವೆ ಉಂಡೆ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಮಾಡಿಕೊಂಡು ಆರೋಗ್ಯವಾಗಿ ತಿನ್ನಿ, ಚೆನ್ನಾಗಿರಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.